ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ತಂಬ್ಲೆ ನೋಡಿದ ತಕ್ಷಣವೇ ನಿಮಗೆ ಗೊತ್ತಾಗಿರುತ್ತೆ ನನ್ನ ತಮ್ಮನ ಪಾಪು ನಾಮಕರಣ ವ್ಲಾಗ್ ಅಂತ. ಇವತ್ತಿಗೆ ನಮ್ಮ ತಮ್ಮನ ಪಾಪುಗೆ 4 ತಿಂಗಳು ಕಂಪ್ಲೀಟಾಗಿ 5ನೇ ತಿಂಗಳಿಗೆ ಬಿದ್ದಿದೆ. ಸೊ ನಾವು ಇವಾಗ ಹೆಸರು ಕಟ್ಟೋದಕ್ಕಂತ ಹೋಗ್ತಿದ್ದೀವಿ. ನಮ್ಮೂರಿಂದ ನಾವು ನಂದಿನಿಯವ್ರ ಮನೆಗೆ ಹೋಗ್ತಿದ್ದೀವಿ. ಅಲ್ಲಿಂದ ದೇವಸ್ಥಾನದ ಹತ್ರ ಹೆಸರು ಕಟ್ಟೋದಿರೋದು. ಸೊ ನಾನು ನಮ್ಮಮ್ಮ, ನಮ್ಮ ಅಕ್ಕ, ಋತ್ವಿ, ನಮ್ಮ ಅಜ್ಜಿ ಮತ್ತು ನನ್ನ ತಮ್ಮ ಹೋಗ್ತಿದ್ದೀವಿ. ಋತ್ವಿ ಅವ್ರ ಮಾಮಂಗೆ ಹೇಳ್ತಿದ್ದಾಳೆ, ಮಾಮ ಸಾಂಗ್ ಹಾಕು, ನಾನೇ ನೀನಂತೆ ನೀನಂತೆ ನೀನೇ, ನಾನಂತೆ ನಾನಂತೆ ಅಂತ ಹೇಳ್ತಾಳೆ. ಇದೇ ಸಾಂಗ್ ಹಾಕು ಅಂತ. ನಮ್ಮನೆಯಿಂದ ನಂದಿನಿಯವ್ರ ಮನೆಗೆ ಒಂದು 8 ಕಿಲೋಮೀಟರ್ ಆಗುತ್ತೆ. ಪೂಜೆ ಇದ್ದಿದ್ದು 12:15ಗೆ. ನಾವು 11 ಗಂಟೆ 11 ಕಾಲಕ್ಕೆಲ್ಲ ಮನೆ ಬಿಟ್ಟು ಹೋಗ್ತಿದ್ದೀವಿ. ಇವಾಗ ಪಾಪುಗೆ 4 ತಿಂಗಳು ಕಂಪ್ಲೀಟ್ ಆಗಿದೆ. 4 ತಿಂಗಳು ಆಗ್ತಿದ್ರೂ ಇನ್ನೂ ಪಾಪುಗೆ ಏನು ಹೆಸರು ಕಟ್ಟಬೇಕನ್ನೋದೇ ತುಂಬ ಕನ್ಫ್ಯೂಷನಲ್ಲಿ ಇದ್ದಾರೆ. 1-2 ಹೆಸರು ಇಟ್ಕೊಂಡವ್ರೆ, ಅದರಲ್ಲಿ ಅದನ್ನು ಕಟ್ಟದ ಇದನ್ನು ಕಟ್ಟದ ಅನ್ನೋದೇ ಕನ್ಫ್ಯೂಷನಲ್ಲಿ ಇದ್ದಾರೆ. ನನ್ನ ತಮ್ಮ ಅದನ್ನೇ ಕೇಳ್ತಿದ್ದಾನೆ, ಯಾವ ನೇಮ್ನ ಫೈನಲ್ ಮಾಡೋಣ ಅಂತ. ಅಲ್ಲಿ ಹೋಗೋಣ, ಅಲ್ಲಿ ಏನು ಅನಿಸುತ್ತೆ ಆ ಟೈಮಲ್ಲಿ ಆ ಹೆಸರನ್ನು ಫೈನಲ್ ಮಾಡೋಣ ಅಂತ ಮಾತಾಡಿಕೊಂಡು ಹೋಗ್ತಿದ್ದೀವಿ. ಈ ಉಂಗುರ ನನ್ನ ತಮ್ಮ ಪಾಪುನಲ್ಲಿದ್ದಾಗ ತಗೊಂಡಿದ್ದಂತೆ. ಆ ಉಂಗುರ ಇವಾಗ ಪಾಪುಗೆ ಹಾಕಬೇಕು. ಸೊ ಹಂಗಾಗಿ ಅವಳು ಸಣ್ಣ ಇದ್ದಾಳೆ, ಲೂಸ್ ಆಗುತ್ತೆ ಅಂದ್ಬಿಟ್ಟು ನಮ್ಮಮ್ಮ ಅದಕ್ಕೆ ಕಾರ್ನಲ್ಲೇ ದಾರನ ಸುತ್ತುತ್ತಿದ್ದಾರೆ, ಸ್ವಲ್ಪ ಟೈಟ್ ಆಗಲಿ ಅಂತ. ಇವಾಗ ಮನೆಗೆ ಬಂದ್ವಿ. ಬಂದ ತಕ್ಷಣ ನೋಡಿಬಿಟ್ಟು ಸ್ಮೈಲ್ ಮಾಡ್ತಿದ್ಲು ನಮ್ಮ ಅಕ್ಕ, ನಮ್ಮಮ್ಮ. ನಾವೆಲ್ಲ ಸ್ವಲ್ಪ ಹೊತ್ತು ಎತ್ಕೊಂಡು ಆಟ ಆಡಿಸ್ತಿದ್ವಿ. ನಾನು 3ನೇ ತಿಂಗಳು ಕಂಪ್ಲೀಟ್ ಆದಾಗ ನೋಡಿದ್ದಕ್ಕೆ ಇವಾಗ ಬಂದಿದ್ದೀನಿ. ತಿಂಗಳಿಗೊಂದು ಸಲ ಹೋಗಿ ಪಾಪುನ ನೋಡಿಕೊಂಡು ಬರ್ತಿರ್ತೀವಿ. ಇವಾಗ ನಮ್ಮನ್ನು ಯಾರನ್ನಾದ್ರೂ ನೋಡಿದ್ರೆ ಚೆನ್ನಾಗಿ ಸ್ಮೈಲ್ ಮಾಡ್ತಾಳೆ. ನಮ್ಮ ಋತ್ವಿ ಮನೇಲಿದ್ದಾಗ ಪುಟಾಣಿ ನೋಡಬೇಕು ಕರ್ಕೊಂಡೋಗಿ ಅಂತ ಹಠ ಮಾಡ್ತಾಳೆ. ಕರ್ಕೊಂಡೋದ್ರೆ ಅಲ್ಲಿಗೆ ಪಾಪುನೂ ಮಾತಾಡ್ಸಲ್ಲ, ಯಾರನ್ನೂ ಮಾತಾಡ್ಸಲ್ಲ, ಸೈಲೆಂಟಾಗಿ ಕುತ್ಕೊಬಿಡ್ತಾಳೆ. ಏನಂದರೆ ಅವಳನ್ನ ಮಾತ್ರ ಎತ್ಕೋಬೇಕು. ಅವಳಿದ್ದಾಗ ಪಾಪುನ ಎತ್ಕೊಬಿಟ್ರೆ ಅವಳಿಗೆ ಆಗಲ್ಲ. ಹಂಗಾಗಿ ಮನೆ ಒಳಗಡೆ ಬಂದ ತಕ್ಷಣ ಸೈಲೆಂಟ್ ಆಗಿಬಿಡ್ತಾಳೆ. ಹೋಗೋವರೆಗೂ ಸೈಲೆಂಟಾಗೇ ಇರ್ತಾಳೆ ಅವಳು. ಆಮೇಲೆ ನಾನು ಸ್ವಲ್ಪ ಹೊತ್ತು ಎತ್ಕೊಂಡಿದ್ದೆ. ಮುಖನ ಹತ್ರಕ್ಕೆ ತಗೊಂಡೋದ್ರೇ ಮುಖನ ಕವರಾಗಿ ಬರ್ತಾವಳೆ. ಆಮೇಲೆ ತೊಡೆ ಮೇಲೆ ಮಲಗಿಸ್ಕೊಂಡು ಆಟ ಆಡಿಸ್ಕೊಂಡು ಇದ್ವಿ. ಇನ್ನೂ ಟೈಮ್ ಇತ್ತು ದೇವಸ್ಥಾನಕ್ಕೆ ಹೋಗೋದಕ್ಕೆ. ಸೊ ಹಂಗಾಗಿ ಎಲ್ಲರೂ ಎತ್ಕೊಂಡು ಆಟ ಆಡಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಇದ್ವಿ. ಆಮೇಲೆ ನನ್ನ ತಮ್ಮ, ಬನ್ನಿ ನಿಮ್ಮೆಲ್ಲರೂ ದೇವಸ್ಥಾನದ ಹತ್ರ ಕರ್ಕೊಂಡೋಗಿ ಬಿಟ್ಬಿಡ್ತೀನಿ ಅಂದ್ಬಿಟ್ಟು ಪೊಲೀಸ್ ಐತಿಯಾ ಇಲ್ಲಾಂದ್ರೆ ಡಾಕ್ಟರ್ ಐತಿಯಾ? ಪೊಲೀಸ್ ಐತಿಯಾ? ನಮ್ಮನ್ನೇ ಶೂಟ್ ಮಾಡ್ಬಿಡ್ತೀಯಾ? ನಮ್ಮನ್ನೇ ಶೂಟ್ ಮಾಡ್ಬಿಡ್ತೀಯಾ? ಮಾಮನ್ ಶೂಟ್ ಮಾಡ್ತೀಯಾ? ಮನೆಯಿಂದ ಅಲ್ಲೇನೆ ಅರ್ಧ ಕಿಲೋಮೀಟ್ರಲ್ಲೇ ಪಂಚಲಿಂಗೇಶ್ವರ ದೇವಸ್ಥಾನ ಇತ್ತು. ಅಮ್ಮ, ನಾನು, ನಮ್ಮ ಅಜ್ಜಿ, ನಮ್ಮ ಅಕ್ಕ, ಋತ್ವಿ, ನನ್ನ ತಮ್ಮ ಮತ್ತು ನಂದಿನಿ ಅವ್ರ ಅಕ್ಕನ ಮಕ್ಕಳು ಇಬ್ಬರೂ ಕರ್ಕೊಂಡು ಇವಾಗ ನಾವು ದೇವಸ್ಥಾನದ ಹತ್ರ ಬಂದ್ವಿ. ನಾವು ದೇವಸ್ಥಾನದ ಹತ್ರ ಹೋದಾಗ ನಂದಿನಿಯವ್ರ ಅಜ್ಜಿ ಮಾತ್ರ ಇದ್ದರು. ಆವಾಗ ತಾನೇ ಪೂಜೆ ಮಾಡೋದಕ್ಕೆ ಅಂದ್ಬಿಟ್ಟು ಅವರಿಗೆ ಹೂವು ಎಲ್ಲನೂ ಕೊಡ್ತಿದ್ರು, ಹೂವು ಅಲಂಕಾರ ಎಲ್ಲ ಮಾಡೋದಕ್ಕೆ. ಇನ್ನೂ ಯಾರು ಕೂಡ ಬಂದಿರಲಿಲ್ಲ. ನಾವು ಹೋದ ಸ್ವಲ್ಪ ಹೊತ್ತು ಆದಮೇಲೆ ನಂದಿನಿ ಅವ್ರ ಅಮ್ಮ, ಅವ್ರ ಅಕ್ಕ ಎಲ್ಲರೂ ಬಂದರು. ಆಮೇಲೆ ಪಾಪುಗೆ ಡ್ರೆಸ್ ಹಾಕ್ಬಿಟ್ಟು ಕೂರಿಸಿದ್ವಿ. ಆಮೇಲೆ ಪಾಪುಗೆ ಚೈನು, ಉಂಗುರ ಹಾಕ್ತಿದ್ವಿ. ಉಂಗುರ ಅಂತೂ ಒಂದೊಂದು ಆಗ್ತಿತ್ತು, ಒಂದೊಂದು ಆಗ್ತಿರ್ಲಿಲ್ಲ. ಅವಳು ಪಾಪು ಒಂದೊಂದು ಬೆರಳನ್ನ ಬಾಯೊಳಗಡೆ ಹಾಕೋಬಿಡ್ತಾಳೆ. ಸೊ ಹಂಗಾಗಿ ಉಂಗುರ ಲೂಸ್ ಇದ್ದರೆ ಬಾಯೊಳಗಡೆ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಎಲ್ಲರೂ ಹಾಕ್ಬಿಡಿ ಅಂತ ಹೇಳ್ತಿದ್ರು. ಯಾವ್ದಾವುದು ಟೈಟಾಗಿದೆ ಆ ಉಂಗುರನ ಮಾತ್ರ ನಾವು ಪಾಪುಗೆ ಹಾಕಿದ್ವಿ. ಎಲ್ಲ ಕಳ್ಕೊತ ಏನಾಗಲ್ಲ, ನೋಡ್ಕೊಳ್ಳಿ ಅಷ್ಟೇ.
ಅದು ಒಂದು ಟೈಟ್ ಇಲ್ಲ. ಇದು ಇದು ಟೈಟ್ ಆದದೇನೋ. ಮಧ್ಯ ಬೆಟ್ಕಾಕಮ್ಮ ತಿಂದು ಬಿಡ್ತಾಳೆ ಅವಳಿಕೆ. ಇದು ಸರಿ ಇರ್ತದೆ. ಕೀಳು ಆ ಕಡೆ ಕಿವಿ ಸಾಕು ಸಾಕು ಬಿಡ್ಲಿ ತಡಿ. ಅಲ್ಲಿ ಮತ್ತೆ ಫೋಟೋ ಐತೆ ನೋಡ್ಬೋದು. ಆಮೇಲೆ ಪಾಪುಗೆ ಡ್ರೆಸ್ ಹಾಕ್ಬಿಟ್ಟು ಮತ್ತು ಕೈಗೆ ಬಳೆ ಹಾಕಿ ಕಾಲಿಗೆ ಚೈನ್ ಹಾಕಿ ಕತ್ತಿಗೆ ಚೈನ್ ಹಾಕಿ ರೆಡಿ ಮಾಡ್ತಿದ್ದೀವಿ. ಇವಾಗ ಪಾಪುಗೆ ಹೆಸರು ಕಟ್ಬಿಟ್ಟು ಆಮೇಲೆ ತೊಟ್ಲು ಶಾಸ್ತ್ರನ ಮಾಡಿದ್ರೆ ಅಲ್ಲಿಗೆ ಇವತ್ತು ನಾಮಕರಣ ಮುಗಿಯುತ್ತೆ. ಪಾಪುಗೆಲ್ಲ ರೆಡಿ ಮಾಡಿಬಿಟ್ಟು ಇವಾಗ ನಾವು ತೊಟ್ಲನ್ನ ರೆಡಿ ಮಾಡೋದಕ್ಕಂತ ಬಂದ್ವಿ. ನಾನು ಮತ್ತು ನಮ್ಮಮ್ಮ 3 ಜನನೂ ಸೇರಿಕೊಂಡು ತೊಟ್ಲಿಗೆ ಏನು ಹೂ ತಂದಿದ್ವಿ ನೆನ್ನೆ ಮಾರ್ಕೆಟಲ್ಲಿ, ಆ ಹೂವನ್ನ ಬಿಟ್ಟು ತೊಟ್ಲಿಗೆ ಸ್ವಲ್ಪ ಡೆಕೋರೇಷನ್ ಥರ ಮಾಡಿದ್ವಿ. ಒಂದೊಂದು ಕಡೆ ನಾಮಕರಣ ಫಂಕ್ಷನ್ನ ಮಗು ಹುಟ್ಟಿದ್ದು 21 ದಿವಸಕ್ಕೆ ಇಲ್ಲ 15 ದಿನಕ್ಕೇ ಮಾಡ್ತಾರೆ, ಇಲ್ಲಾಂದರೆ 1.5 ತಿಂಗ್ಳಿಗೆ ಮಾಡ್ತಾರೆ, ಇಲ್ಲಾಂದರೆ 3 ತಿಂಗಳಿಗೂ ಮಾಡ್ತಾರೆ. ನಾವು ನಮ್ಮ ಪಾಪುಗೆ 4 ತಿಂಗಳು ತುಂಬಿ 5 ತಿಂಗ್ಳಿಗೆ ಬಿದ್ದ ಮಾಡೋಣ ಅಂತ ಅಂದ್ಕೊಂಡು ಇವಾಗ 5 ತಿಂಗ್ಳಿಗೆ ಬಿದ್ದಿದೆ, ಇವತ್ತು ಮಾಡ್ತಿದ್ದೀವಿ. ನಮ್ಮ ಋತ್ವಿ ಮನೆಯಲ್ಲಿ ಹೊಸ್ಲಿಗೆ ಹಚ್ಚಿರೋಂಥ ಅರಿಶಿನ ಕುಂಕುಮ ಕಂಡ್ರೆ ಸಾಕು ಹಣೆಗೆ ಈ ಥರ ಹಾಕ್ಕೊಂಡು ಕೂತ್ಕೋತಾಳೆ. ಇವಾಗಲೂ ಅಷ್ಟೇ, ಆ ಕಡೆ ಈ ಕಡೆ ತಟ್ಟೆ ಇಟ್ಬಿಟ್ಟು ನೋಡಿಬಿಟ್ರೆ ಸಾಕು ಅಷ್ಟೊತ್ತಿಗೆ ಆಲ್ರೆಡಿ ಬರ್ಕೊಬಿಟ್ಟಿರ್ತಾಳೆ. ನೋಡಿ ಒಂಥರ ಮಹಾಕಾಳಿ ಥರ ಅಷ್ಟನ್ನ ಮೆತ್ಕೊಂಡು ನಿಂತವಳೆ. ದೇವರಿಗೆ ಅಲಂಕಾರ ಎಲ್ಲ ಮುಗೀತು. ಇವಾಗ ಪೂಜೆನ ಸ್ಟಾರ್ಟ್ ಮಾಡ್ತಿದ್ದಾರೆ. ಪಾಪುಗೆ ಹೆಸರು ಕಟ್ಟೋದು ಸ್ಟಾರ್ಟ್ ಮಾಡೋದಕ್ಕೆ ಅಂದ್ಬಿಟ್ಟು ಬನ್ನಿ ಪಾಪು ಎತ್ಕೊಂಡಂತ ಕರೀತಿದ್ದಾರೆ. ಇಲ್ಲಿ ಎತ್ಕೊಳ್ಳಂಗೆ ಅದು ಪಾಪು ಮಲಗಿಸಿದ್ರೆ ಅದು ಟವಲ್ಲು ಫುಲ್ಲು ತೆಳು ಇರೋದ್ರಿಂದ ಸ್ವಲ್ಪ ಒತ್ತುತ್ತೆ ಅಂದ್ಬಿಟ್ಟು ನನ್ನ ತಮ್ಮ ಒಂದು ಮಂದದ್ದು ಟವಲ್ನ ಹಾಕಿಬಿಟ್ಟು ಇವಾಗ ಪೂಜೆಗೆ ಕೂತ್ಕೊಳ್ಳೋಕ್ಕೆ ಹೋಗ್ತಿದ್ದಾರೆ. ಈ ಕಡೆ ಕುತ್ಕೊಳ್ಳಿ ಮಾವ. ಅಮ್ಮ ಕಣ್ಣು ಒರೆಸ್ಕೊತಾಳೆ, ಹಂಗೆ ಒರೆಸ್ತಾ ಇರ್ತಾಳೆ. पुनः पूजानि पोक्ता मंटपानि पोक्ता महावीरोदारं दें कलशाय नमस्कारं दें श्री गणपति नमस्कारं दें नैवेद्योदारं दें देवारक्तादिं शांत दें उद्गरसुटावतारं दें नैवेद्योदारं दें
ಶ್ರೀ ಗಣನಾಯ ಧೂಪನಾಯ ಪೂರ ಮಂಗಳಾಯ ಜಿತಾರ ಜಿಂ ಕಲಸಾಯ ಮುದಾರ ಜಿಂ ಹರಿತಾಂ ಕುಮಾರದಾರ ಮೋದಿ ಅಷ್ಟೋ तस्य पूर्णिमा उत्ताम ब्रदरम विष्णुम यौर्णम वरन्नवर्णम जाये सर्वं जहान्ते हरिता कुमारदारा मोदे ओम सरांगल्यम इंद्राणी कामी जनाजरण्ये गौरी नारायणी मोदे सत्यदेवतारा मोदे कुमारदारा मोदे उत्ताम ब्रदरम विष्णुम यौर्णम वरन्नवर्णम जाये सर्वं जहान्ते कलसाय मुदारा मोदे अस्मोवान चमदाम सोवान ज्योतिर्म ज्ञानस्रोवाम आदिरोतारा मोदे उत्ताम ब्रदरम विष्णुम यौर्णम वरन्नवर्णम जाये सर्वविद्यान्ते कलसाय मुदारा मोदे नैवेद्य मुदारा मोदे देवारत्ता वरन्नवर्णम जाये सर्वविद्यान्ते श्री कलसाय मुदारा मोदे नैवेद्य मुदारा मोदे देवारत्ता नैवेद्य मुदारा मोदे देवारत्ता विष्णु विष्णु अत्मना देवारत्ता विष्णु विष्णुहेन देवारत्ता विष्णु विष्णुहेन पुनः पूजा भोक्ता मंत्रवान भोक्ता आदि मुदारा मोदे देवारत्ता विष्णु विष्णुहेन श्री पंचदेवतानि पादो कम ಪೂಜೆ ಎಲ್ಲ ಮುಗೀತು. ಇವಾಗ ಅವರು ನಿಮ್ಮ ಮನೆ ದೇವ್ರ ಹೆಸ್ರನ್ನ ಹೇಳಿ ಅಂತ ಕೇಳ್ತಿದ್ದಾರೆ. ಏನಕ್ಕಂದರೆ ಮೊದಲು ನಮ್ಮ ಮನೆ ದೇವ್ರ ಹೆಸ್ರನ್ನ ಪಾಪುಗೆ ಇಟ್ಬಿಟ್ಟು ಆಮೇಲೆ ಪಾಪುಗೆ ಏನು ಹೆಸ್ರು ಹೇಳ್ಬೇಕಂತ ಅಂದ್ಕೊಂಡಿರ್ತೀವಿ, ಆ ಹೆಸ್ರನ್ನ ಇಡ್ತಾರೆ. ನಮ್ಮ ಮನೆ ದೇವರು ಹೆಣ್ಣು ದೇವರು ಉಚ್ಚಮ್ಮ ಮತ್ತು ಹಂಪಾಪುರದಮ್ಮ, ಗಂಡು ದೇವರು ಬಂದು ಆಂಜನೇಯ. ಸೊ ಹಂಗಾಗಿ ನಿಮ್ಮ ಮನೆ ದೇವ್ರ ಹೆಸ್ರನ್ನ ಬರೀರಿ ಅಂತ ಹೇಳಿದ್ರು. ಅವರು ಅಕ್ಕಿ ಮೇಲೆ ಉಚ್ಚಮ್ಮ ಅಂತ ಬರೆದ್ರು. ಹತ್ರ ಹೇಳ್ತಾ ಬರ್ಬಿಡು. ಸೊಬು ಮಾತಾಡ್ಸಪ್ಪ, ತಂಗಿ ಮಾತಾಡ್ಸು, ತಂಗಿ ಮಾತಾಡ್ಸಪ್ಪ. ದೇವ್ರ ಹೆಸರು ಸುಮ್ಮನೆ ಇಲ್ಲಿ ಆರುಷಿ ಅಂತ ಕಟ್ಟಿ. ನೀವು ಹೇಳೋ ಹೆಸರೆಲ್ಲ ಏನೂ ಇದಿಲ್ಲ. ಅದು 5 ತಿಂಗಳು ತಂದು ಯೋಚನೆ ಮಾಡ್ತಿದ್ದೀರಿ ಇನ್ನ. ಪ್ರತಿಗೆ ಆಶೀರ್ವಾದ ಎಲ್ಲ ಆರುಷಿ ಅಂತ ಬರೀ ಪುಟ. ಆರುಷಿ ಬರೀರಿ, ಅದೇ ಚೆನ್ನಾಗೈತೆ ಹೆಸರು. ಮುಗಿಯಿತು, ಹೆಸರು ಚೆನ್ನಾಗೈತದು. ಆರುಷಿ ಇಲ್ಲಿ ಚಿನ್ನ ಎತ್ಕೋ. ಪಾಪುಗೆ ನಮ್ಮ ಮನೆ ದೇವ್ರ ಹೆಸರು ನಿಂಗಮ್ಮ ಅಂತ ಕಟ್ಟಿದ್ವಿ. ಏನಕ್ಕಂದರೆ ನಮ್ಮ ಮನೆ ದೇವರು ಉಚ್ಚಮ್ಮ ಮತ್ತು ಹಂಪಾಪುರದ ಮನೆಯೇ. ಆದರೂ ನಮ್ಮ ಕಡೆ ಎಲ್ಲ ನಿಂಗಮ್ಮ ಅಂತ ಹುಡುಗಿಗೆ ಹೆಸರು ಇಡ್ತಾರೆ. ಏನಾದರೂ ಹುಡುಗ ಆಗಿದ್ದರೆ ನಿಂಗರಾಜು ಇಲ್ಲ ನಿಂಗೇಗೌಡ ಈ ಥರ ಹೆಸರು ಇಟ್ಬಿಟ್ಟು ಅವ್ರಿಗೆ ಏನು ಹೆಸರು ಬೇಕೋ ಆ ಥರ ಕಟ್ಕೋತಾರೆ. ಸೊ ಹಂಗಾಗಿ ನಮ್ಮ ಪಾಪುಗೆ ನಿಂಗಮ್ಮ ಅಂತ ಹೆಸರು ಕಟ್ಬಿಟ್ಟು ಆಮೇಲೆ ಆರುಷಿ ಅಂತ ಕಟ್ಟಿದ್ವಿ. ಇದಾದಮೇಲೆ ಇವಾಗ ಸೋದ್ರ ಮಾವನ ಕೈಲಿ ಹೇಳಿಸ್ತಿದ್ದಾರೆ. ತಂಗಿ
ಬಾಯೊಳಕ್ಕೆ ಹಾಕು ಒಂಚೂರು ನೆಕ್ಕ ತಡಗಣ. ಪಾಪುಗೆ ನೇಮ್ ಹಿಟ್ ಆಯಿತು. 3-4 ತಿಂಗಳಿಂದ ಆರುಷಿ ಅಂತ ಕಟ್ಟಬೇಕಾ ಇಲ್ಲ ಬೇರೆ ಏನಾದರೂ ಹೆಸರು ಕಟ್ಟಬೇಕಾ ಅಂತ ಯೋಚನೆ ಮಾಡ್ತಾನೆ ಇದ್ದರು. ನಮ್ಮ ಫ್ಯಾಮಿಲಿ ಗ್ರೂಪಲ್ಲಿ ನಾವು ಒಂದು ಪೋಲ್ ಕ್ರಿಯೇಟ್ ಮಾಡಿಬಿಟ್ಟು ಹಾಕಿದ್ವಿ. ಆವಾಗ ಎಲ್ಲರೂ ಆರುಷಿಗೆ ವೋಟ್ ಮಾಡಿದರು. ನಿಮ್ಗೆ ಯಾವ ಹೆಸ್ರು ಇಷ್ಟ ಆಗುತ್ತೆ ಆ ಹೆಸ್ರಿಗೆ ವೋಟ್ ಮಾಡಿ ಅಂತ ಹಾಕಿದ್ವಿ. ನಮ್ಮ ಫ್ಯಾಮಿಲಿ ಗ್ರೂಪ್ನಲ್ಲಿ ಎಲ್ಲರೂ ಆರುಷಿಗೆ ವೋಟ್ ಮಾಡಿದರು. ನನಗೂ ಅದೇ ಹೆಸ್ರು ತುಂಬ ಇಷ್ಟ ಆಯಿತು. ಸೊ ಫೈನಲಿ ನಮ್ಮ ಪಾಪುಗೆ ಆರುಷಿ ಅಂತ ಹೆಸ್ರು ಕಟ್ಟಿದ್ವಿ. ಇವಾಗ ತೊಟ್ಲು ಶಾಸ್ತ್ರ ಮಾಡಬೇಕು. ತೊಟ್ಲು ಶಾಸ್ತ್ರ ಮಾಡುವಾಗ ತೊಟ್ಲು ಶಾಸ್ತ್ರನ ಯಾರು ಮಾಡಬೇಕಂದ್ರೆ ಪಾಪುಗೆ ಅತ್ತೆ ಇರ್ತಾರಲ್ಲ ಅವ್ರು ಮಾಡಬೇಕಂದ್ರೆ ಪಾಪು ಅವರ ಅಪ್ಪನ ಅಕ್ಕ ಇಲ್ಲ ತಂಗಿ ಅತ್ತೆದಿರು ಮಾಡಬೇಕು. ಸೊ ಹಾಗಾಗಿ ನಮ್ಮ ಅಕ್ಕ ಮಾಡ್ತಿದ್ದಾಳೆ. ತೊಟ್ಲಿಗೆ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಿದ್ಮೇಲೆ ಆ ಪಾಪುನ ತೊಟ್ಲಲ್ಲಿ ಮಲಗಿಸ್ಬಿಟ್ಟು ನಮ್ಮ ಅಕ್ಕ ಮತ್ತು ನಾನು ಪಾಪುಗೆ ಕಿವಿನಲ್ಲಿ ಸೇಮ್ ಇವಾಗ ದೇವ್ರ ಹೆಸರು ಮತ್ತು ಪಾಪುಗೆ ಏನು ಹೆಸರು ಇಟ್ಟಿದ್ದೀವಿ ಅದನ್ನು 3 ಸಲ ಕರಿಬೇಕು. ಸೊ ಹಾಗಾಗಿ ಮೊದಲು ನಮ್ಮ ಅಕ್ಕನೇ ತೊಟ್ಲಿಗೆಲ್ಲ ಪೂಜೆ ಮಾಡಿದ್ಲು. ಅದಾದಮೇಲೆ ಮಗುನ ಮಲಗಿಸಿದ್ರು. ಮಗು ಮಲಗಿಸಾದ್ಮೇಲೆ ನಮ್ಮ ಅಕ್ಕ 3 ಸಲ ಹೆಸರು ಹೇಳಬೇಕಿತ್ತು. ಅವಳು ಪಾಪುಗೆ ಕೊಡೋದಕ್ಕಂದ್ಬಿಟ್ಟು ಬೆಳ್ಳಿ ಬಟ್ಲು ಮತ್ತು ಸ್ಪೂನ್ನ ತಂದಿದ್ಲು. ಅದರಲ್ಲೇನೆ ಪಾಪುಗೆ ಸ್ವಲ್ಪ ಜೇನುತುಪ್ಪ ತಿನ್ನಿಸ್ಬಿಟ್ಟು ಹೆಸರು ಕರೆಯೋದಕ್ಕಂದ್ಬಿಟ್ಟು ತೊಗೊಬಂದಿದ್ಲು ರೀಸೆಂಟಾಗಿ. ಸಾಕು ಸಾಕು ಕೆಮ್ತಾಳೆ. ಸಾಕು ನಿಂಗಮ್ಮ ಆರುಷಿ ಅಂತ ಕೈ ಆರುಷಿ ಇಲ್ಲಿ ಚಿನ್ನ ಇಲ್ಲಿ ನೋಡು ಇಲ್ಲಿ ಆರುಷಿ ಆರುಷಿ ಆರುಷಿ. ಪಾಪನ ಹೆಸರನ್ನ ನಾವು ಕಿವಿನಲ್ಲಿ ಹೇಳಾದ್ಮೇಲೆ ಆ ಹೆಸರು ಕಟ್ಟಾದ್ಮೇಲೆ ಎಲ್ರಿಗೂ ಸ್ವೀಟ್ ಕೊಡಬೇಕಿತ್ತು. ಹಾಗಾಗಿ ಎಲ್ರಿಗೂ ಲಾಡು ತಂದಿದ್ರು. ಲಾಡನ್ನ ಕೊಟ್ಟರು. ಇದಾದಮೇಲೆ ಪಾಪುನ ತೊಟ್ಲಲ್ಲೇ ಸ್ವಲ್ಪ ಹೊತ್ತು ಆಟ ಆಡಿಸ್ತಿದ್ವಿ. ಇದೆಲ್ಲ ಆದಮೇಲೆ ಫೈನಲಾಗಿ ಎಲ್ರಿಗೂ ಮಂಗಳಾರತಿ ಮತ್ತು ಪ್ರಸಾದನ ಕೊಡೋ ಟೈಮ್ ಆಗಿತ್ತು. ಸೊ ಹಾಗಾಗಿ ಎಲ್ಲರೂ ಬನ್ನಿ ಮಂಗಳಾರತಿ ಕೊಡ್ತೀನಿ ಅಂತ ಕರೆದ್ರು. ಸೊ ಮಂಗಳಾರತಿ ತಗೊಂಡು ನಾವು ಇಲ್ಲೇನೆ ನಂದಿನಿಯವ್ರ ಮನೆಯವರು ಮನೆಯಲ್ಲೇ ಅಡುಗೆ ಮಾಡಿಕೊಂಡು ದೇವಸ್ಥಾನದ ಹತ್ರನೇ ತೊಗೊಬಂದಿದ್ರು. ಅವ್ರ ಮನೆಗೂ ದೇವಸ್ಥಾನಕ್ಕೂ ಒಂದು 400-500 ಮೀಟರ್ ಅಷ್ಟೇ ಆಗುತ್ತೆ. ಸೊ ಹಂಗಾಗಿ ಗಾಡಿನಲ್ಲೇ ಅಡುಗೆ ಎಲ್ಲ ಮಾಡಿಕೊಂಡು ಇಲ್ಲಿಗೆ ತೊಗೊಬಂದ್ಬಿಟ್ಟಿದ್ರು. ಪೂಜೆ ಎಲ್ಲ ಆದಮೇಲೆ ಇಲ್ಲೇ ಎಲ್ರಿಗೂ ಊಟ ಕೊಡೋಣ ಅಂದ್ಬಿಟ್ಟು. ಸೊ ಹಾಗಾಗಿ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಅಲ್ಲಿ ದೇವರಿಗೆ ಅಂತ ಮಾಡಿದಂಥ ಪ್ರಸಾದನೂ ಕೂಡ ಹೊರಗಡೆನೇ ಕೊಟ್ಟರು. ಎಲ್ರಿಗೂ ಕೊಟ್ಬಿಡಿ ಅಂದ್ಬಿಟ್ಟು. ಆಮೇಲೆ ಎಲ್ಲರದೂ ಪೂಜೆ ಆದಮೇಲೆ ಹೊರಗಡೆ ಬಂದು ಪ್ಲೇಟಿಗೆ ಪಲಾವು ಮತ್ತು ಕೇಸರಿಬಾತ್ ಹಾಕಿಸ್ಕೊಂಡು ಮತ್ತು ಪೂಜೆಗಂತ ಮಾಡಿದ್ದಂಥ ಪ್ರಸಾದನೂ ಸೈಡಿಗೆ ಹಾಕಿಸ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಈ ಪೂಜೆ ಎಲ್ಲದೂ ಕಂಪ್ಲೀಟಾಗಿ ಊಟ ಮುಗಿಯೋ ಅಷ್ಟೊತ್ತಿಗೆ 3 ಗಂಟೆ ಆಯಿತು. ನಾನು ಮಾರ್ಕೆಟಿಗೆ ಹೋಗಬೇಕಿತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೂ ಮತ್ತು ಹಣ್ಣನ್ನು ತೊಗೊಬರೋದಕ್ಕೆ. ಇದೆಲ್ಲ ಆದಮೇಲೆ ಎಲ್ರಿಗೂ ಬಾಯ್ ಹೇಳಿ ಕಾರ್ ಹತ್ಕೊಂಡು ನಾವು ನಂದಿನಿಯವ್ರ ಮನೆ ಹತ್ರ ಬಂದು ನಂದಿನಿನ ಬಿಟ್ಬಿಟ್ಟು ಊರ ಕಡೆ ಬಂದ್ವಿ. ಇಲ್ಲಿಗೆ ಈ ವ್ಲಾಗ್ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಬಾಯ್ ಗಾಯ್ಸ್.